ರಾತ್ರಿ ಏನೋ ಸ್ವಲ್ಪ ಗಲಾಟೆ ಆಗಿದೆ ಅಂತ ಹೇಳಿದ್ರು. ನಾನು ಇನ್ನೂ ಅದ್ರ ಡೀಟೇಲ್ಸ್ ಗೊತ್ತಿಲ್ಲ. ನಾನು ಈಗ ಅಲ್ಲಿ ನೇರವಾಗಿ ಹೋಗ್ತಾ ಇದ್ದೀನಿ. ಏನು ಅಂತ ಅಲ್ಲಿ ಹೋಗಿ ತಿಳ್ಕೊತೀನಿ. ಗಲಾಟೆ ಆಗಿದೆ ನಿಜ ಸರ್? ಗಲಾಟೆ ಆಗಿದೆ ನಿಜ? ಏನೋ ಗಲಾಟೆ ಆಗಿತ್ತು. ಅವ್ರಿಗೆ ಗಣೇಶನ್ಗೆ ಮತ್ತೆ ಆನಂದ್ ಸಿಂಗ್ಗೆ ಭೀಮಾ ನಾಯ್ಕರಿಗೆ ರಾತ್ರಿ ಗಲಾಟೆ ಆಗಿದೆ ಅಂತ ನನಗೂ ಸುದ್ದಿ ಅಲ್ಲಿಂದ. ನನಗೆ ಗೊತ್ತಿಲ್ಲ, ಮಾಧ್ಯಮಗಳ ಮೂಲಕ ಟಿವಿಗಳ ಮೂಲಕ ನೋಡಿದೆ. ನಾನು ಡೀಟೇಲ್ಸ್ ಗೊತ್ತಿಲ್ಲ, ನನಗೆ ಯಾರು ಸಿಗ್ತಿಲ್ಲ ಮಾತಾಡಕ್ಕೆ. ಭೀಮಾ ನಾಯ್ಕರು ಸಿಗ್ಲಿಲ್ಲ, ಇವರು ಸಿಗ್ಲಿಲ್ಲ ಮಾತಾಡಕ್ಕೆ. ನಾನು ಈಗ ಅಲ್ಲಿ ಹೋಗ್ಬಿಟ್ಟು ಕೇಳ್ತೀನಿ. ಆ ವಿಚಾರ ನಿಮ್ಮ ಹತ್ರ ಇಬ್ಬರು ಪ್ರಸ್ತಾಪ ಮಾಡಿದ್ರಂತೆ ಕಚೇರಿ ಇಲ್ಲ, ರಾತ್ರಿ ಏನೋ ಸ್ವಲ್ಪ ಗಲಾಟೆ ಆಗಿದೆ ಅಂತ ಹೇಳಿದ್ರು. ನಾನು ಇನ್ನೂ ಅದ್ರ ಡೀಟೇಲ್ಸ್ ಗೊತ್ತಿಲ್ಲ. ನಾನು ಈಗ ಅಲ್ಲಿ ನೇರವಾಗಿ ಹೋಗ್ತಾ ಇದ್ದೀನಿ. ಏನು ಅಂತ ಅಲ್ಲಿ ಹೋಗಿ ತಿಳ್ಕೊತೀನಿ. ಗಲಾಟೆ ಆಗಿದೆ ನಿಜ ಸರ್? ಗಲಾಟೆ ಆಗಿದೆ ನಿಜ? ಏನೋ ಗಲಾಟೆ ಆಗಿತ್ತು. ಅವ್ರಿಗೆ ಗಣೇಶನ್ಗೆ ಮತ್ತೆ ಆನಂದ್ ಸಿಂಗ್ಗೆ ಭೀಮಾ ನಾಯ್ಕರಿಗೆ ರಾತ್ರಿ ಗಲಾಟೆ ಆಗಿದೆ ಅಂತ ನನಗೂ ಸುದ್ದಿ ಅಲ್ಲಿಂದ. ನನಗೆ ಗೊತ್ತಿಲ್ಲ, ಮಾಧ್ಯಮಗಳ ಮೂಲಕ ಟಿವಿಗಳ ಮೂಲಕ ನೋಡಿದೆ. ನಾನು ಡೀಟೇಲ್ಸ್ ಗೊತ್ತಿಲ್ಲ, ನನಗೆ ಯಾರು ಸಿಗ್ತಿಲ್ಲ ಮಾತಾಡಕ್ಕೆ. ಭೀಮಾ ನಾಯ್ಕರು ಸಿಗ್ಲಿಲ್ಲ, ಇವರು ಸಿಗ್ಲಿಲ್ಲ ಮಾತಾಡಕ್ಕೆ. ನಾನು ಈಗ ಅಲ್ಲಿ ಹೋಗ್ಬಿಟ್ಟು ಕೇಳ್ತೀನಿ. ಆ ವಿಚಾರ ನಿಮ್ಮ ಹತ್ರ ಇಬ್ಬರು ಪ್ರಸ್ತಾಪ ಮಾಡಿದ್ರಂತೆ ಕಚೇರಿ ಇಲ್ಲ, ರಾತ್ರಿ ಏನೋ ಸ್ವಲ್ಪ ಗಲಾಟೆ ಆಗಿದೆ ಅಂತ ಹೇಳಿದ್ರು. ನಾನು ಇನ್ನೂ ಅದ್ರ ಡೀಟೇಲ್ಸ್ ಗೊತ್ತಿಲ್ಲ. ನಾನು ಈಗ ಅಲ್ಲಿ ನೇರವಾಗಿ ಹೋಗ್ತಾ ಇದ್ದೀನಿ. ಏನು ಅಂತ ಅಲ್ಲಿ ಹೋಗಿ ತಿಳ್ಕೊತೀನಿ. ಗಲಾಟೆ ಆಗಿದೆ ನಿಜ ಸರ್? ಗಲಾಟೆ ಆಗಿದೆ ನಿಜ? ಏನೋ ಗಲಾಟೆ ಆಗಿತ್ತು. ಅವ್ರಿಗೆ ಗಣೇಶನ್ಗೆ ಮತ್ತೆ ಆನಂದ್ ಸಿಂಗ್ಗೆ ಭೀಮಾ ನಾಯ್ಕರಿಗೆ ರಾತ್ರಿ ಗಲಾಟೆ ಆಗಿದೆ ಅಂತ ನನಗೂ ಸುದ್ದಿ ಅಲ್ಲಿಂದ. ನನಗೆ ಗೊತ್ತಿಲ್ಲ, ಮಾಧ್ಯಮಗಳ ಮೂಲಕ ಟಿವಿಗಳ ಮೂಲಕ ನೋಡಿದೆ. ನಾನು ಡೀಟೇಲ್ಸ್ ಗೊತ್ತಿಲ್ಲ, ನನಗೆ ಯಾರು ಸಿಗ್ತಿಲ್ಲ ಮಾತಾಡಕ್ಕೆ. ಭೀಮಾ ನಾಯ್ಕರು ಸಿಗ್ಲಿಲ್ಲ, ಇವರು ಸಿಗ್ಲಿಲ್ಲ ಮಾತಾಡಕ್ಕೆ. ನಾನು ಈಗ ಅಲ್ಲಿ ಹೋಗ್ಬಿಟ್ಟು ಕೇಳ್ತೀನಿ. ಆ ವಿಚಾರ ನಿಮ್ಮ ಹತ್ರ ಇಬ್ಬರು ಪ್ರಸ್ತಾಪ ಮಾಡಿದ್ರಂತೆ ಕಚೇರಿ